ಲಕ್ಷ ಬೋರ್ವೆಲ್ ಹಾಕ್ಸಿ ಟಿ ಸಿಗೆ ಅಪ್ಲೈ ಮಾಡಿ 2022ರಲ್ಲಿ ನಾನು ಟಿ ಸಿಗೆ ಅಪ್ಲೈ ಮಾಡಿದ್ದು. ಲಾಸ್ಟ್ ಟೈಮು ಏನು ಮಾಡಿದ್ರು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವಾರ್ಡ್ ಎಲ್ಲ ಕೊಡ್ತಾರೆ. ಈ ಮೇಡಮ್ ಮಾಡ್ತೀನಿ ಅಂತಾನೆ ಕಾಂಟ್ರಾಕ್ಟ್ ಮಾಡಲ್ಲ ಅಂತಾನೆ. ಈ AW ಶಂಕರು ಕೋರ್ಟಲ್ಲಿ ಐತೆ ಅದೈತೆ ಇದೈತೆ ಅಂತಾರೆ. ಲೀಗಲ್ ಲಾಯರು ಒಪಿನಿಯನ್ ತಗೊಂಡು ಅವ್ರೇನು ಹೇಳಿದ್ದಾರೆ, ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಇವ್ರು ಎಲ್ಲ ಹತ್ರ ಲೆಟ್ರು ಎಲ್ಲ ಇದೆ. ನಾಳೆ 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 ಅಂತ ಅಂದ್ಕೊಂಡು 40 ದಿನ ಆಯಿತು. ನಾವು ಏನು ಮಾಡಬೇಕು? ಕಾಂಪಿಟೇಟಿವ್ ಎಕ್ಸಾಮ್ ಓದೋಣ ಅಂದರೆ ಎಲ್ಲ ಹುದ್ದೆಗಳನ್ನ ಮಾರ್ಕತ್ತವ್ರೆ. KPSC ಅವರು ಅವ್ರು ಮಾರ್ಕತ್ತವ್ರೆ. ನಾವು ಏನು ಮಾಡೋದು? ವ್ಯವಸಾಯ ಮಾಡೋಣ ಅಂದರೆ ಇವರು ನಮಗೆ TC ಕೊಡಲ್ಲ, ಕರೆಂಟ್ ಹೇಳ್ಕೊಡಲ್ಲ. 2 ವರ್ಷದಿಂದ ಕಾಯ್ತಾ ಇದ್ದೀನಿ. AW ಶಂಕರು ಲಂಚ ಇಸ್ಕೊಂಡು 3ನೇ ವ್ಯಕ್ತಿಯಿಂದ TC ಹಾಕೊಂಡೇ ಇಲ್ಲ. ಕೋರ್ಟಿಂದ ಯಾವುದೇ ರೀತಿ ಆದೇಶ ಬಂದಿಲ್ಲ, ಏನೂ ಬಂದಿಲ್ಲ. ಯಾವನೋ ಕೇಸ್ ಹಾಕತ್ತಾನೆ, ಅದು ಕೋರ್ಟಲ್ಲಿ ಹಾಗಾಗಿ ಅವನ ಹೆಸ್ರಿಗಾದ್ರೆ ಐತೆ. ನನ್ನ ಹೆಸರಲ್ಲಿ RTC ಐತೆ, ಕಂದಾಯ ಕಟ್ಟಿದ್ದೀನಿ, ಈ ವರ್ಷ ಕಂದಾಯ ಕಟ್ಟಿದ್ದೀನಿ. ನಾವು ಓದಬೇಕಾ, ವ್ಯವಸಾಯ ಮಾಡಬೇಕಾ, ಏನು ಮಾಡಬೇಕು ಹೇಳಿ? DC ಅವ್ರಿಗೆ ಅರ್ಜಿ ಕೊಟ್ಟಾಯ್ತು, ಎಲ್ಲರಿಗೂ ಅರ್ಜಿ ಕೊಟ್ಟಾಯ್ತು. ಮೇಡಮ್ ಹೇಳ್ತಾರೆ ಮಾಡ್ಕೊಡಿ ಅಂತ. AW ನೋಡಿದ್ರೆ ಆಗಲ್ಲ ಅಂತಾರೆ. ಕಾಂಟ್ರಾಕ್ಟ್ ನೋಡಿದ್ರೆ 2 ವರ್ಷದಿಂದ ಆಗಿರೋದು ಮಾಡಲ್ಲ ಅಂತ ಅಂತಾರೆ. ಯಾರ ಮಾತು ಕೇಳೋಣ? ಅಲ್ದು ಸಾಕಾಗ್ಬಿಟ್ಟೈತು ನನಗೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಕಾಸಿಗೆಲ್ಲನೂ ಮಾರ್ಕತ್ತವ್ರೆ. ಅರೆಸ್ಟ್ ಮಾಡ್ಕೊಳ್ಳಿ, ಪೊಲೀಸ್ನವರು ವ್ಯಾನ್ ಕರೆಸಿ ನಾವು ಜೈಲ್ಗೆ ಹೋಗಿಸಿದ್ದ. ನಾವೇನು ಊಟ ಕೊಡಿ, ತಿಂಡಿ ಕೊಡಿ, ದನ ಕಡೆ ಹೊಡ್ಕೊಬರ್ತಾರೆ, ಕಟ್ಟಾಕ್ತಾರೆ. ದನ, ಎತ್ತು, ಕೋಳಿ, ನಾಯಿ ಎಲ್ಲ ತಗೊಬತ್ತೀವಿ. ಕಂಪ್ಲೇಂಟ್ ಹಾಕಿ, FIR ಹಾಕಿ. ಪೊಲೀಸ್ ಇಲಾಖೆಯವರು ಕೊಳಗಿ FIR ಹಾಕಿ, ಕೋಳಿಗೆ FIR ಹಾಕಿ, ಕೊಕ್ಕಿಗೆ FIR ಹಾಕಿ. TC ಹಾಕ್ಸ್ಕೊಡಿ ಅಷ್ಟೇ, TC ಹಾಕ್ಸ್ಕೊಡಿ ಅಷ್ಟೇ ದಯವಿಟ್ಟು. ನಾನು ವ್ಯವಸಾಯ ಮಾಡಬೇಕು, ಒಬ್ಬ ರೈತ ಆಗಬೇಕು ಅಂತ ನಾನು 2 ವರ್ಷದಿಂದನೂ ಕಾಯ್ತಾ ಇದ್ದೀನಿ. ಇವ್ರು 2 ವರ್ಷದಿಂದ ನಾನು ಕೊಡ್ತಿಲ್ಲ. ದಯವಿಟ್ಟು ನನಗೆ TC ಮಾಡಿಸ್ಕೊಡಿ ಅಂತ ನಾನು ಮಾನ್ಯ DC ಅವ್ರ ಹತ್ರ, ಮುಖ್ಯಮಂತ್ರಿಯವ್ರ ಹತ್ರ ಕೇಳ್ಕೊತೀನಿ. ದಯವಿಟ್ಟು ನನಗೆ TC ಹಾಕ್ಕೊಡಿ.